Hi children, welcome to English class. Today I am going to explain first poem which is prescribed for SSLC, prescribed study for SSLC students. A Grandma Climbs a Tree. A Grandma Climbs a Tree is written by Ruskin Bond. Before enter to the poem, now I am going to explain or some information about poet. Ruskin Bond was born in 1934 in Punjab State Agency in British India. This place now in the Himachal Pradesh. He wrote so many books, more than 30 books for children. So, well-known writer. He won the Sahitya Academy Awards. And then this is a short information about author. In the first paragraph, author My grandmother was genius. You would like to know why. Because she could climb a tree, spreading or high. She would be up there branches in thrice, and mind you, when last she climbed a tree, she was 62. Ever since childhood, she would had this gift for being happier in a tree than in a lift. ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ನನ್ನ ಅಜ್ಜಿ ಒಬ್ಬಳು ಪ್ರತಿಭಾನ್ವಿತೆ, ಜೀನಿಯಸ್ ಪ್ರತಿಭಾನ್ವಿತೆ. ಯು ವುಡ್ ಲೈಕ್ ಟು ನೋ ವೈ. ನಿಮಗೆ ಯಾಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಇದೆ ಏನು ಇದೆಯಾ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಎ ಟ್ರೀ. ಯಾಕೆಂದರೆ ಅವಳು ಮರವನ್ನು ಏರ್ತಾ ಇದ್ಲು, ಮರವನ್ನು ಹತ್ತುತ್ತಾ ಇದ್ಲು. ಕ್ಲೈಂಬ್ ಅಂದರೆ ಹತ್ತು, ಜೀನಿಯಸ್ ಅಂದರೆ ಪ್ರತಿಭಾವಂತೆ. ಸ್ಪ್ರೆಡ್ಡಿಂಗ್ ಆರ್ ಹೈ, ಎಷ್ಟೇ ಅಗಲ ಇರಲಿ ಅಥವಾ ಎಷ್ಟೇ ಎತ್ತರ ಇರಲಿ. ಸ್ಪ್ರೆಡ್ಡಿಂಗ್ ಅಂದರೆ ಎಷ್ಟೇ ಅಗಲ ಇರಲಿ, ಎಷ್ಟೇ ಎತ್ತರ ಇರಲಿ, ಆ ಮರವನ್ನು ಹತ್ತಾ ಇದ್ಲು. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಥ್ರೈಸ್. ಕ್ಷಣ ಮಾತ್ರದಲ್ಲಿ ಮರವನ್ನು ಹತ್ತಿ ಕೊಂಬೆ ಮೇಲೆ ಹೋಗಿ ಕೂತ್ಕೊಳ್ತಿದ್ಲಂತೆ ಅಜ್ಜಿ. ಮೈಂಡ್ ಯು, ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ಶಿ ವಾಸ್ ಎ 62. ನಿಮ್ಗೆ ನೆನಪಿರಲಿ, ಅವಳು ಕಳೆದ ಕೊನೆಯದಾಗಿ ಮರ ಹತ್ತಿದ್ಲಲ್ಲ, ಆವಾಗ ಅವಳಿಗೆ ಎಷ್ಟು ವರ್ಷ? 62 ವರ್ಷ, 62. ಎವರ್ ಸಿನ್ಸ್ ಚೈಲ್ಡ್ಹುಡ್, ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಅಂದರೆ ಇವಳು ಬಾಲ್ಯಾವಸ್ಥೆಯಿಂದಲೂ, ಚೈಲ್ಡ್ಹುಡ್ ಅಂದರೆ ಬಾಲ್ಯಾವಸ್ಥೆಯಿಂದಲೂ ಈ ಒಂದು ಕಲೆಯನ್ನು, ಈ ಒಂದು ಟ್ಯಾಲೆಂಟನ್ನು ಮುಂದುವರ್ಸ್ಕೊಂಡು ಬಂದಿದ್ಲು, ಗಿಫ್ಟಾಗಿ ಪಡ್ಕೊಬಂದಿದ್ಲು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದೆನ್ ಇನ್ ಎ ಲಿಫ್ಟ್. ಲಿಫ್ಟಲ್ಲಿ ಇರೋದಕ್ಕಿಂತ ಖುಷಿಯಾಗಿ ಅವಳಿಗೆ ಮರದಲ್ಲಿ ಇರೋದು. ಲಿಫ್ಟ್ ಹತ್ತೋದಕ್ಕೆ ನಮಗೆಲ್ಲ ಎಷ್ಟು ಖುಷಿನೋ ಹಾಗೆ ಅವಳಿಗೆ ಮರ ಏರೋದು ಅಂದ್ರೆ ಅಷ್ಟು ಖುಷಿಯಾಗಿತ್ತು ಅಂತ ಆಥರ್ ತನ್ನ ಅಜ್ಜಿಯ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ದೋ ಆ್ಯಸ್ ಇಯರ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್ ದಟ್ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ ವೆನ್ ಒನ್ ಗ್ರೂ ಓಲ್ಡ್ ಆ್ಯಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ gracefully. She had laugh and say, well, I will grow disgracefully. I can do it better. And we had to agree. For it all the garden there wasn't a tree. And though as year went by. ಅಂದಾಗೆ ಬಹಳಷ್ಟು ವರ್ಷ ಹೀಗೆ ಕಳೀತು. She would be told that climbing tree should stop when one grew old. ಅಂದರೆ ಅಕ್ಕಪಕ್ಕದವರೆಲ್ಲ ಹೇಳೋದಕ್ಕೆ ಶುರು ಮಾಡಿದರು, ಈ ಥರ ನೀನು ವಯಸ್ಸಾದಮೇಲೆ ಮರ ಹತ್ತೋದನ್ನು ನಿಲ್ಲಿಸಬೇಕು, ಇದು ನಿನಗೆ ಒಂದು ಗೌರವ ತರುವಂತಹದ್ದಲ್ಲ. ಆ್ಯಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ವಯಸ್ಸಾಗ್ತಾ ಇದ್ದಂಗೆ ಸ್ವಲ್ಪ ಗೌರವಯುತವಾಗಿ ಘನತೆಯಿಂದ ಬದುಕಬೇಕು. ಆದರೆ ನೀನು ಈ ಥರ ಚೈಲ್ಡಿಶ್ ಬಿಹೇವಿಯರನ್ನು, ಮರ ಹತ್ತೋದು ಇಳಿಯೋದು ಇದೆಲ್ಲ ಮಾಡ್ತಾ ಇರೋದು ಒಂಥರ ಚೈಲ್ಡಿಶ್ ಬಿಹೇವಿಯರ್ ಕಾಣಿಸುತ್ತೆ. ಹಾಗಾಗಿ ಇದನ್ನು ಮುಂದುವರಿಸುವುದು ತಪ್ಪು, ಇದು ನಿನ್ನ ಘನತೆಗೆ ತಕ್ಕುದಾದುದಲ್ಲ. ಗ್ರೇಸ್ಫುಲಿ, ಡಿಸ್ಗ್ರೇಸ್ಫುಲಿ ಅಂದರೆ ಇದೊಂದು ಘನತೆ ತರುವಂಥದ್ದಲ್ಲ ಅಂತ ಸುತ್ತಲಿನವರೆಲ್ಲ ಹೇಳಿದ್ರಂತೆ. ಶಿ ವುಡ್ ಲಾಫ್ ಆ್ಯಂಡ್ ಸೇ, ಅವ್ರು ಹೇಳ್ತಾ ಇದ್ದಂಗೆ ಅವರಿಗೆ ಏನು ಉತ್ತರ ಕೊಡ್ತಾ ಇದ್ಲಿ ಇವಳು? ವೆಲ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಇರಲಿ, ನನಗೆ ಅಗೌರವದಿಂದ ನಾನು ಬದುಕೋದಾದರೂ ಓಕೆ, ನಾನು ಅಗೌರವದಿಂದನೇ ಮುಂದುವರಿತೀನಿ. ಐ ಕ್ಯಾನ್ ಡೂ ಇಟ್ ಬೆಟರ್, ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ, ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ.
and we had to agree, for in all the garden there wasn't a tree. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ಲು. ಗಾರ್ಡನ್ನಲ್ಲಿರೋ ಯಾವುದೇ ಒಂದು ಮರನೂ ಅವಳು ಬಿಟ್ಟಿರಲಿಲ್ಲ, ಎಲ್ಲ ಮರವನ್ನು ಏರಿದ್ಲು ಅಂತ ಆಥರ್ ಇಲ್ಲಿ ಹೇಳ್ತಾ ಇದ್ದಾರೆ. She hadn't been up at one time or another, having learned to climb from a loving brother when she was 6. ಅಂದರೆ she hadn't been up at one time or another. ಈ ಒಂದು ಕಲೆಯನ್ನು ಅವಳು ಕಲ್ತಿದ್ದು ತನ್ನ ಲವಿಂಗ್ ಬ್ರದರಿಂದ 6ನೇ ವಯಸ್ಸಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಆಥರ್. ಒಂದಲ್ಲ, ದಿನಕ್ಕೆ ಒಂದು ಸಾರಿ ಅಲ್ಲ, ಒಂದೆರಡು ಸಮಯ ಆದರೂ ಮರವನ್ನು ಏರ್ತಾ ಇದ್ಲು. ಬಟ್ ಇಟ್ ವಾಸ್ ಎ ಫಿಯರ್ಡ್ ಬೈ ಆಲ್. ಆದರೆ ಇವಳು ಮರ ಹತ್ತುತ್ತಾ ಇದ್ಲು, ಇಳಿತಾ ಇದ್ಲು. ಉಳಿದವರಿಗೆಲ್ಲ ಒಂದು ಭಯ ಕ್ರಿಯೇಟ್ ಮಾಡಿತ್ತು. ಫಿಯರ್ಡ್ ಅಂದರೆ ಭಯವನ್ನು ಉಂಟು ಮಾಡಿತ್ತು. ಏನು ಭಯ ಉಂಟು ಮಾಡಿತ್ತು? ದ್ಯಾಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಒಂದಲ್ಲ ಒಂದಿನ ಇವಳು ಒಂದು ಭಯಾನಕವಾಗಿ ಬೀಳ್ತಾಳಪ್ಪ. ಟೆರಿಬಲ್ ಫಾಲ್ ಅಂದರೆ ಭಯಾನಕವಾಗಿ ಒಂದು ದೊಡ್ಡ ಅನಾಹುತ ಮಾಡ್ಕೊಳ್ತಾಳೆ ಇವಳು ಬಿದ್ದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ದ ಔಟ್ಕಮ್ ವಾಸ್ ಡಿಫ್ರೆಂಟ್. ವೈಲ್ ವಿ ವರ್ ಇನ್ ಟೌನ್ ಶಿ ಕ್ಲೈಮ್ಡ್ ಎ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ನೋಡಿ, ಎಲ್ಲರೂ ಅಂದ್ಕೊಂಡಿದ್ರು ಒಂದಲ್ಲ ಒಂದಿನ ಇವಳು ಬಿದ್ದು ದೊಡ್ಡ ಪೆಟ್ಟು ಮಾಡ್ಕೋತಾಳೆ ಅಂತ. ಬಟ್ ಔಟ್ಕಮ್ ಅಂದರೆ ಫಲಿತಾಂಶ. ಅವಳು ಅಂದ್ಕೊಂಡಂಗೆ ಆಗಲಿಲ್ಲ. ಅವ್ರು ಅಂದ್ಕೊಂಡಂಗೆ ಡಿಫ್ರೆಂಟ್, ಬೇರೆ ಏನೋ ಆಯಿತು. ವೈಲ್ ವಿ ವರ್ ಇನ್ ಟೌನ್, ನಾವೆಲ್ಲ ಟೌನಲ್ಲಿದ್ದಾಗ, ಅಂದರೆ ಮನೆಯವರೆಲ್ಲ ಒಂದಿನ ಟೌನಿಗೆ ಹೋಗಿದ್ರಂತೆ. ಆವಾಗ ಶಿ ಕ್ಲೈಮ್ಡ್ ಎ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಮರ ಏರಿದ್ಲು, ಕೆಳಗಡೆ ಇಳಿಯೋಕ್ಕಾಗಲೇ ಇಲ್ಲ, ಅಲ್ಲೇ ಕೂತ್ಕೊಂಡ್ಬಿಟ್ಲು. ಇದು ಒಂದು ಅನಾಹುತ ಆದ ನಂತರ ಇಳಿಯೋಕ್ಕಾಗಲಿಲ್ಲ. ಆಫ್ಟರ್ ದ ರೆಸ್ಕ್ಯೂ ಅಂದರೆ ರಕ್ಷಿಸು, ಕಾಪಾಡು. ಯಾರೋ ಒಂದಿಷ್ಟು ಜನ ಅವಳನ್ನೆಲ್ಲ ಮನೆಯವರೆಲ್ಲ ಬಂದು ಅಥವಾ ಊರಿನವ್ರು ಬಂದು ರೆಸ್ಕ್ಯೂ ಮಾಡಿದರು, ಕಾಪಾಡಿದರು. ದ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೆಡ್, ಐ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. We signed with a relief and tucked her up well. Poor granny, for her it was like a brief season in hell, confined to her bedroom while every breeze whispered of summer and dancing leaves. The doctor took a granny's temperature and said, ಈ ಒಂದು ರೆಸ್ಕ್ಯೂ ಆದಮೇಲೆ ಆ ಅಜ್ಜಿಯನ್ನು ಕೆಳಗಿಳಿಸಿ ಕಾಪಾಡಿದ ಮೇಲೆ ಡಾಕ್ಟ್ರನ್ನ ಕರೆದ್ರು. ಡಾಕ್ಟ್ರ್ ಬಂದರು. ಡಾಕ್ಟ್ರು ಟೆಂಪ್ರೇಚರನ್ನು ಚೆಕ್ ಮಾಡಿದರು. ಟೆಂಪ್ರೇಚರ್ ಅಂದರೆ ಉಷ್ಣತಾಮಾಪಕವನ್ನು ಹಿಡ್ಕೊಂಡು ಅವಳ ಬಿ ಪಿಯನ್ನು ಚೆಕ್ ಮಾಡಿದರು. ಆ್ಯಂಡ್ ದೆನ್ ಸೆಡ್, ಐ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಡಾಕ್ಟ್ರು ಹೇಳಿದರು, ನೀವು ಸ್ವಲ್ಪ ವಾರಗಳ ಕಾಲ ಬೆಡ್ ರೆಸ್ಟನ್ನು ಮಾಡಲೇಬೇಕು. ಇದು ನನ್ನ ಸ್ಟ್ರಾಂಗ್ ರೆಕಮೆಂಡ್ ಅಂದರೆ ಶಿಫಾರಸ್ಸು. ನಾನು ಕರೆಕ್ಟಾಗಿ ಶಿಫಾರಸ್ಸು ಮಾಡ್ತಾಯಿದ್ದೀನಿ. ಸ್ಟ್ರಾಂಗಾಗಿ ಒಂದು ಕ್ವೈಟ್ ವೀಕ್ ನೀವು ಇಲ್ಲಿ ಬೆಡ್ಡಲ್ಲಿ ಇರಲೇಬೇಕು. ವಿ ಸೈನ್ಡ್ ವಿತ್ ಎ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ವೆಲ್. ವಿ ಸೈನ್ಡ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಪೂರ್ ಗ್ರ್ಯಾನಿ ಫಾರ್ ಹರ್ ಇನ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ವಿ ಸೈನ್ಡ್ ವಿತ್ ಒಂಥರ ಇವರಿಗೆಲ್ಲ ರಿಲೀಫ್ ಆಯಿತು, ಮನೆಯವರಿಗೆಲ್ಲ. ಒಬ್ಬ ರಿಲೀಫ್ ಒಂದು ನಿಟ್ಟೂಸಿರುಬಿಟ್ರು. ಏನೋ ಒಂದು ದೊಡ್ಡ ಅನಾಹುತ ಆಗೋದು ತಪ್ಪಿತು, ಇನ್ನು ಮುಂದಾದರೂ ಮರ ಹತ್ತೋದು ನಿಲ್ಬೋದು ಅಜ್ಜಿ ಅಂತ. ಪೂರ್ ಗ್ರ್ಯಾನಿ ಫಾರ್ ಹರ್ ಇಟ್ ವಾಸ್ ಎ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಏನೋ ವಾರಗಟ್ಟಲೆ ರೆಸ್ಟ್ ಮಾಡ್ತಾಯಿದ್ಲು. ಅವಳಿಗೆ ಒಂದು ಮನೆಯಲ್ಲೇ ಒಳಗಡೆ ಕೋಣೆಯಲ್ಲೇ ಕೂತ್ಕೊಂಡಿರೋದು ಒಂದು ನರಕ ಯಾತನೆ ಅನುಭವಿಸಿದ ಹಾಗೆ ಆಯಿತು. ಕನ್ಫೈನ್ಡ್ ಟು ಹರ್ bedroom while every breeze whispered of a summer and dancing leaves. ಕನ್ಫೈನ್ಡ್ ಅಂದರೆ ಸೀಮಿತ. ಈ ಬೆಡ್ರೂಮ್ಗೆ ಸೀಮಿತವಾಗಿದ್ದು ಅವಳಿಗೆ ಬೇಸತ್ತು ಹೋದಳು. ವೈಲ್ ಎವ್ರಿ ಬ್ರೀಸ್, ಅಲ್ಲಿಯ ಒಂದು ಹೊರಗಡೆ ಒಂದು ಕಿಟಕಿಯಲ್ಲಿ ಬರ್ತಾ ಇರುವಂಥ ತಂಗಾಳಿ ಮತ್ತು ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡಾನ್ಸಿಂಗ್ ಲೀವ್ಸ್. ವಿಸ್ಪರ್ಡ್ ಅಂದರೆ ಪಿಸು ಮಾತು. ಸಮ್ಮರ್ ಒಂದು ಆ ಬೇಸಿಗೆಯ ತಂಗಾಳಿ ಮತ್ತು ಡಾನ್ಸಿಂಗ್ ಲೀವ್ಸ್, ನೃತ್ಯ ಮಾಡುವಂಥ ಎಲೆಗಳು ಅವಳನ್ನು ಪಿಸುಮಾತಿನಿಂದ ಪಿಸುಗುಟ್ಟು ಕರೀತಾ ಇತ್ತು ನೇಚರ್ ಕಡೆಗೆ ಅನ್ನೋದನ್ನು ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ told him undaunted that a house in a treetop was
what she now wanted. My dad knew his duties. He said that is all right. You will have what you want, dear. I will start work tonight. ಆ, ಒಂದಿನ ಅಪ್ಪನನ್ನು ಕರೆದು ಹೇಳಿದ್ಲು. ಅಂದರೆ ಅಪ್ಪನನ್ನು ಅಂದರೆ ಆತರ್ನ ಅಪ್ಪ ಅಂದರೆ ಅಜ್ಜಿಯ ಮಗ, ಗ್ರ್ಯಾನಿಯ ಮಗನನ್ನು ಕರೆದು ಹೇಳಿದ್ಲು ಆತರಿಗೆ ಅಪ್ಪ ಆಗಬೇಕು. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಏನು ಸ್ವಲ್ಪ ಗಟ್ಟಿಯಾಗೋ ತನಕ ಶಾಂತ ರೀತಿಯಿಂದನೇ ಇದ್ದಳು. ದೆನ್ ಸ್ಯಾಟ್ ಅಪ್, ಒಂದಿನ ಕೂತ್ಕೊಂಡು ಅಪ್ಪನನ್ನು ಕರೆದ್ಲಂತೆ, ಅಂದರೆ ಆತರ್ನ ಅಪ್ಪ, ಅಜ್ಜಿಗೆ ಮಗ. ಐ ವಿಲ್ ಲೈ ನೋ ಲಾಂಗರ್. ನಾನು ಇಲ್ಲಿ ಜಾಸ್ತಿ ದಿನ ಇರೋದಕ್ಕೆ ಆಗೋದಿಲ್ಲ. ಈ ರೂಮಲ್ಲೇ ನನ್ನನ್ನು ನೀವು ಇಲ್ಲಿ ಸೀಮಿತ ಮಾಡಿದ್ದೀರಿ. ನಾನು ಇಲ್ಲಿ ಜಾಸ್ತಿ ದಿನ ಇರೋದಕ್ಕಾಗೋದಿಲ್ಲ, ಜಾಸ್ತಿ ಹೊತ್ತಿರೋದಕ್ಕಾಗೋದಿಲ್ಲ. ಆ್ಯಂಡ್ ಶಿ ಕಾಲ್ ಫಾರ್ ಮೈ ಫಾದರ್. ನನ್ನ ತಂದೆಯನ್ನು ಕರೆದು ಹೇಳಿದ್ದಂದ್ರೆ ಆತರ್ನ ತಂದೆಯನ್ನು. ಟೋಲ್ಡ್ ಹಿಮ್ ಅನ್ಡಾಂಟೆಡ್ ವಾಟ್ ಎ that a house in a tree top was what she now wanted. ಅಂದ್ರೆ ನನಗೆ ಒಂದು ಮರದ ಮೇಲೆ ಒಂದು ಮನೆಯನ್ನು ಕಟ್ಟಿಸಿಕೊಡು, ನಾನು ಅಲ್ಲೇ ಇರ್ತೀನಿ ಅಂತ ಮಗನಿಗೆ ಹೇಳಿದ್ಲು. ಮೈ ಡ್ಯಾಡ್ ನ್ಯೂ ಇಸ್ ಡ್ಯೂಟಿ. ಅಂದರೆ ನನ್ನ ತಂದೆಗೆ ಅವನ ಕರ್ತವ್ಯದ ಬಗ್ಗೆ ಗೊತ್ತಿತ್ತು. ಅಮ್ಮ ಹೇಳಿದ ಕೆಲಸನ ಮಾಡಬೇಕು ಅನ್ನೋದು ಗೊತ್ತಿತ್ತು ಅಂತ ಹೇಳ್ತಾನೆ. ಹಿ ಸೆಡ್ ದ್ಯಾಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ಅಡ್ಡಿಲ್ಲ, ಮಾಡಿಕೊಡ್ತೀನಿ ನಿನಗೇನು ಬಯಸ್ತೀಯಲ್ಲ ಅದನ್ನು ನಾನು ನಿನಗೆ ಕಟ್ಟಿಸ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಐ ವಿಲ್ ಸ್ಟಾರ್ಟ್ ವರ್ಕ್ ಟುನೈಟ್. ಇವತ್ತು ರಾತ್ರಿಯಿಂದನೇ ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ he soon finished the chore, made her in a tree house with a windows and a door. So Granny moved up, and now every day I climbed to her room with a glasses and tray. She sits there in state and drinks sherry with me, upholding her right to reside in a tree. ಎಲ್ಲ ಒಂದು ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಜೊತೆ ಅಪ್ಪ ಮನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು ಮರದ ಮೇಲೆ. ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಅಂದರೆ ಪರಿಣಿತ ಸಹಾಯಕರೊಂದಿಗೆ. ಹಿ ಸೂನ್ ಫಿನಿಶ್ಡ್ ದ ಚೋರ್ ಅಂದರೆ ಒಂದು ಬೇಗನೆ ಬಹುಬೇಗ ಮರದ ಮೇಲೆ ಮನೆಯನ್ನು ಕಟ್ಟೋದನ್ನು, ಚಿಕ್ಕ ಮನೆಯನ್ನು ನಿರ್ಮಿಸಿ ಆಯಿತು. ಮೇಡ್ ಹರ್ ಎ ಟ್ರೀ ಹೌಸ್ ತಯಾರಾಯಿತು. ವಿತ್ ಎ ವಿಂಡೋಸ್ ಆ್ಯಂಡ್ ಡೋರ್. ವಿಂಡೋಸ್ ಇತ್ತು, ಅದಕ್ಕೆ ಡೋರ್ ಇತ್ತು. ಸೊ ಗ್ರ್ಯಾನಿ ಮೂಡ್ ಅಪ್. ಗ್ರ್ಯಾನಿ ಅದಕ್ಕೆ ಹಾಕಿರುವಂಥ ಲ್ಯಾಡರ್ಸ್, ಆಧಾರದ ಮೇಲೆ ಲ್ಯಾಡರ್ ಹತ್ಕೊಂಡು ಮನೆಯನ್ನು ತಲುಪಿದ್ಲು. ನಾವು ಎವ್ರಿ ಡೇ, ಪ್ರತಿದಿನ ಐ ಕ್ಲೈಮ್ಡ್ ಟು ಹರ್ ರೂಮ್ ವಿತ್ ಎ ಗ್ಲಾಸಸ್ ಆ್ಯಂಡ್ ಟ್ರೇ. ಆದರೆ ಅವಳಿಗೆ ಪ್ರತಿದಿನ ನಾನು ಊಟ ಮತ್ತು ತಿಂಡಿಯನ್ನು ತೆಗೆದುಕೊಂಡು ಹೋಗೋ ಕೆಲಸನ ನಾನು ಮಾಡ್ತಾಯಿದ್ದೆ, ಅಂದರೆ ಇಲ್ಲ ಆ ಥರ ಮಾಡ್ತಾಯಿದ್ರಂತೆ. ವಿತ್ ಎ ಗ್ಲಾಸಸ್ ಆ್ಯಂಡ್ ಟ್ರೇ, ಗ್ಲಾಸಸ್ ಮತ್ತು ಟ್ರೇನಲ್ಲಿ ಗ್ಲಾಸಸ್ಸನ್ನು ಇಟ್ಕೊಂಡು ಅಜ್ಜಿಗೋಸ್ಕರ ಮರ ಹತ್ತಿ ಕೊಟ್ಟು ಬರ್ತಾಯಿದ್ರಂತೆ. ಆಗ ಟ್ರೇ ಮತ್ತು ಗ್ಲಾಸಸ್ಸಲ್ಲಿ ಏನಿತ್ತು? ಶಿ ಸಿಟ್ಸ್ ದೇರ್ ಇನ್ ಎ ಸ್ಟೇಟ್. ತುಂಬ ಖುಷಿಯಾಗಿ ಅಲ್ಲ ಒಂದು ಮನೆಯಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಶೆರ್ರಿ ವಿತ್ ಮೀ. ಶೆರ್ರಿ ಅಂದರೆ ದಿಸ್ ಒನ್ ಆಫ್ ದ ಟೈಪ್ ಆಫ್ ವೈನ್. ಶೆರ್ರಿ, ಬ್ಲ್ಯಾಕ್ ಆರ್ ರೆಡ್ ವೈನ್. ಅಲ್ಲಿ ಮರದ ಮೇಲೆ ಕಟ್ಟಿರುವಂಥ ಟ್ರೀ ಟಾಪಲ್ಲಿ ಬಿಲ್ಡ್ ಮಾಡಿರುವಂಥ ಹೌಸಲ್ಲಿ ಕೂತ್ಕೊಂಡು ಶೆರ್ರಿಯನ್ನು ಅಂದರೆ ವೈನನ್ನು ಕುಡಿತಾ ಇದ್ಲು. ಅದು ಯಾರ ಜೊತೆ? ಆಥರ್ ಜೊತೆ, ಅಂದರೆ ನನ್ನ ಜೊತೆ ಅಂತ ಹೇಳ್ತಾ ಇದ್ದಾರೆ. ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಅಪ್ಹೋಲ್ಡಿಂಗ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಇಲ್ಲಿ ಅಪ್ಹೋಲ್ಡಿಂಗ್ ಅಂತಂದರೆ ಮೇಕಿಂಗ್ ಎ ಕ್ಲಿಯರ್ ಟು ವರ್ಲ್ಡ್, ಅಂದರೆ ಇಡೀ ಜಗತ್ತನ್ನು ಒಂದು ಕ್ಲಿಯರಾಗಿ ನೋಡೋದಕ್ಕೆ ಅಲ್ಲಿ ಅವಳಿಗೆ ಅವಕಾಶ ಆಗ್ತಾ ಇತ್ತು. ಇದು ಅವಳ ಒಂದು ರೈಟ್ ಆಗಿತ್ತು, ಹಕ್ಕಾಗಿತ್ತು. ಸೊ ಈ ಮನೆ ಕಟ್ಟಿದ್ರಿಂದ ಅವಳಿಗೆ ಇದಕ್ಕೆಲ್ಲ ಅವಕಾಶ ಆಯಿತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಥರ್. ಸೊ ದಿಸ್ ಈಸ್ ಅ ಪೋಯಮ್. ನೀವು ಇದನ್ನು ತುಂಬ ನೀಟಾಗಿ ಓದಿ ಅರ್ಥೈಸ್ಕೊಳ್ಳಿ. ಮತ್ತು ಇದ್ರ ಮೇಲೆ 4 ಮಾರ್ಕಿನ ಸಮ್ಮರಿ SSLC ಎಕ್ಸಾಮಿಗೆ ಇರುತ್ತೆ. ಇದನ್ನು ಆ ಸಮ್ಮರಿಯನ್ನು ಪ್ರಿಪೇರ್ ಮಾಡಿ ನಿಮಗೆ ನಾನು ಇದೇ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.